ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಕೆಆರ್ ನಗರದಲ್ಲಿ ದಾಖಲಾಗಿರುವ ಕಿಡ್ನಾಪ್ ಕೇಸ್. ಕೆಲವೇ ಕ್ಷಣಗಳಲ್ಲಿ ಎಚ್.ಡಿ. ರೇವಣ್ಣ ಮಧ್ಯಂತರ ಜಾಮೀನು, ಭವಿಷ್ಯ ನಿರ್ಧಾರ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ತೀರ್ಪು ಸಾಧ್ಯತೆ. ಡಬಲ್ ಎಫ್ಐಆರ್ನಿಂದ ರೇವಣ್ಣ ಕಂಗಾಲ್. ಸತತ ವಿಚಾರಣೆಗೆ ಗೈರಾದ ರೇವಣ್ಣ ವಿರುದ್ಧವೂ ಲುಕೌಟ್ ನೋಟಿಸ್. ರೇವಣ್ಣಗೆ ಮತ್ತಷ್ಟು ಹೆಚ್ಚಿಸಿದ ಬಂಧನದ ಭೀತಿ. ಕೆಆರ್ ನಗರ ಠಾಣೆಯಲ್ಲಿ ಕಿಡ್ನಾಪ್ ಕೇಸ್ನಲ್ಲಿ ಮತ್ತೊಂದು ನೋಟಿಸ್. ಭವಾನಿ ರೇವಣ್ಣಗೂ ನೋಟಿಸ್ ನೀಡಿರುವ ಎಸ್ಐಟಿ. ಇವತ್ತು ವಿಚಾರಣೆಗೆ ಹಾಜರಾಗಲು ಸೂಚನೆ. ಕಿಡ್ನಾಪ್ ಕೇಸ್ ದಾಖಲಾಗಿ 2 ದಿನವಾದರೂ ಪತ್ತೆಯಾಗದ ಮಹಿಳೆ. ಈವರೆಗೂ 50ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಕೆಆರ್ ನಗರ ಪೊಲೀಸರ ಹುಡುಕಾಟ. ಆಕೆಯನ್ನ ಕರೆದೊಯ್ದಿದ್ದ ಸತೀಶ್ ಬಾಬು ನ್ಯಾಯಾಂಗ ಬಂಧನಕ್ಕೆ. 2 ಆಂಗಲ್ನಲ್ಲಿ ಕೆಆರ್ ನಗರ ಕಿಡ್ನಾಪ್ ಕೇಸ್ ತನಿಖೆ. ಮಹಿಳೆಯ ಮೊಬೈಲ್, ಸಿಡಿಆರ್, ಟವರ್ ಡಂಪ್ ತೆಗೆದು ಪರಿಶೀಲನೆ. ಕೊನೆಯದಾಗಿ ಕರೆ ಮಾಡಿರುವ ನಂಬರ್ಗಳ ಮಾಹಿತಿ ಕಲೆ. ವಿಡಿಯೋ ಕಾರಣದಿಂದಾಗಿ ಮನೆ ಬಿಟ್ಟು ಹೋದ್ರಾ ಎಂಬ ಬಗ್ಗೆಯೂ ಎನ್ಕ್ವೈರಿ. ಬ್ಲೂ ಫಿಲ್ಮ್ ಮಾಡೋರ ಬಳಿಯೂ ಇಷ್ಟು ವಿಡಿಯೋ ಇರಲ್ಲ. ಪ್ರಜ್ವಲ್ ಮುಂದೆ ಉಮೇಶ್ ರೆಡ್ಡಿಯು ನಿಲ್. ಎಂಪಿಯಾಗಿ 5 ವರ್ಷ ಏನೂ ಮಾಡಿಲ್ಲ. ಪ್ರಜ್ವಲ್ ರೇವಣ್ಣ ವಿರುದ್ಧ LR ಶಿವರಾಮೇಗೌಡ ವಾಗ್ದಾಳಿ. ಹಾಸನದಲ್ಲಿ ನಡೆದ ಘಟನೆಯು ಇಂಗ್ಲೆಂಡ್ನಲ್ಲೂ ನಡೆದಿತ್ತು. ಅಲ್ಲಿ ರೇವಣ್ಣ ತಗಲಾಕೊಂಡಿದ್ರು. 30 ವರ್ಷದ ಹಳೆ ಘಟನೆ ಬಗ್ಗೆ ಹೊಸ ಬಾಂಬ್ ಸಿಡಿಸಿದ ಬಿಜೆಪಿ ನಾಯಕ LR ಶಿವರಾಮೇಗೌಡ. ಲುಕೌಟ್ ನೋಟಿಸ್ ಜಾರಿ ಮಾಡಿದ್ರು ಪ್ರಜ್ವಲ್. ದೇಶಕ್ಕೆ ಮರಳೋ ಅನುಮಾನ. ರಾಜತಾಂತ್ರಿಕ ಪಾಸ್ಪೋರ್ಟ್ನ ಬಳಸಿಕೊಂಡು ವಿದೇಶಗಳಲ್ಲಿ ಓಡಾಡಕ್ಕೆ ಅವಕಾಶ. ಸಂಸದನ ವಿರುದ್ಧ ಜಾರಿಯಾಗತ್ತಾ ರೆಡ್ ಕಾರ್ನರ್ ನೋಟಿಸ್. ಹಾಸನ ಎಂಪಿ ನಿವಾಸದಲ್ಲಿ ವಿಡಿಯೋ ಚಿತ್ರೀಕರಣ ಆರೋಪ. ಸಂಸದರ ನಿವಾಸದ ಗೇಟ್ಗೆ ಬೀಗ, ಪ್ರವೇಶ ನಿರ್ಬಂಧ. ಇಲ್ಲೇ ಚಿತ್ರೀಕರಣ ನಡೆದಿತ್ತು ಅಂತ ದೂರು ನೀಡಿದ್ದ ಸಂತ್ರಸ್ತ ಮಹಿಳೆ. ಹೊಳೆನರಸೀಪುರದ ರೇವಣ್ಣ ನಿವಾಸಕ್ಕಿಂದು ಎಸ್ಐಟಿ ಅಧಿಕಾರಿಗಳ ಭೇಟಿ. ಸ್ಥಳ ಮಹಜರು ನಡೆಸಲಿರುವ ತನಿಖಾಧಿಕಾರಿಗಳು. ಸಂತ್ರಸ್ತೆಯೊಂದಿಗೆ ತೆರಳಿ ರೇವಣ್ಣನ ಮನೆ ಪರಿಶೀಲನೆ. ಅಶ್ಲೀಲ ವಿಡಿಯೋ ವೈರಲ್ ಕೇಸ್ನಲ್ಲಿ ಸಂತ್ರಸ್ತೆಯರಿಂದ 164ರ ಅಡಿ ಹೇಳಿಕೆ ದಾಖಲು ಹಿನ್ನೆಲೆ. ಹಲವು ಸಾಕ್ಷ್ಯಗಳನ್ನು ಕಲೆ ಹಾಕುತ್ತಿರುವ ಎಸ್ಐಟಿ. ವಿಡಿಯೋದಲ್ಲಿ ಕಾಣಸಿಗುವ ರೂಮ್ ಸಾಮ್ಯತೆ ಬಗ್ಗೆ ಕೂಲಂಕುಷ ಪರಿಶೀಲನೆ. ಪ್ರಜ್ವಲ್ ಕೇಸ್ ದಳಕ್ಕಷ್ಟೇ ಅಲ್ಲ, ಕಮಲಕ್ಕೂ ಕಸಿವಿಸಿ. ರಾಷ್ಟ್ರ ಮಟ್ಟದಲ್ಲಿ ಮುಜುಗರ ತಪ್ಪಿಸಲು ಬಿಜೆಪಿ ಸರ್ಕಸ್. ಆರೋಪ ಮೆತ್ತಿಕೊಳ್ಳದಂತೆ ಎಚ್ಚರಿಕೆ ಹೆಜ್ಜೆ. ಪ್ರಜ್ವಲ್ ವಿರುದ್ಧದ ಲೈಂಗಿಕ ದೌರ್ಜನ್ಯ ಕೇಸ್ನಿಂದ ಜೆಡಿಎಸ್ಗೆ ಸಾಕಷ್ಟು ಹಾನಿ ಎಂಬ ಚರ್ಚೆ. ಕಾರ್ಯಕರ್ತರಿಗೆ ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಚಿಂತನೆ. ಪಕ್ಷ ಉಳಿಸಿಕೊಳ್ಳಲು HDK ಸರ್ಕಸ್. ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ನಿಂದ ಬೇಸತ್ತು ಕಡೂರು ಯುವ ಮೋರ್ಚಾ ಅಧ್ಯಕ್ಷ ರಾಜೀನಾಮೆ. ರಾಜಕೀಯಕ್ಕೆ ವಿರಾಮ ನೀಡ್ತೇನೆ ಅಂತ ದೇವೇಗೌಡ YSV ದತ್ತಾರಿಗೆ ಪತ್ರ. ಪ್ರಜ್ವಲ್ ವಿಷಯ ಭಾರಿ ನೋವುಂಟು ಮಾಡಿದೆ ಅಂತ ಬೇಸರ. ರಾಜ್ಯದ 2ನೇ ಹಂತದ ಮತದಾನಕ್ಕೆ ದಿನಗಣನೆ. ದಾವಣಗೆರೆ, ಗದಗ ಕ್ಷೇತ್ರಗಳಲ್ಲಿಂದು ಪ್ರಿಯಾಂಕಾ ಗಾಂಧಿ ಮತಬೇಟೆ. ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ ಪ್ರಸ್ತಾಪ ಸಾಧ್ಯತೆ. ಸಹೋದರಿಯ ಅಪ್ರಾಪ್ತ ಮಗಳ ಮೇಲೆ ರೌಡಿ ಶೀಟರ್ ಅತ್ಯಾಚಾರ. ಮೈಸೂರಿನ ನಂಜನಗೂಡು ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲು. ದೂರು ದಾಖಲಾಗ್ತಿದ್ದಂತೆ ಆರೋಪಿ ರಾಜೇಶ್ ಆಲಿಯಾಸ್ ದೈತ್ಯರಾಜ್ ಎಸ್ಕೇಪ್. ಸ್ವಾಮಿ ಪ್ರಸಾದ್ ಮೌರ್ಯ ಮೇಲೆ ಶೂ ಎಸೆದ ಯುವಕ. ಉತ್ತರ ಪ್ರದೇಶದ ಆಗ್ರಾದಲ್ಲಿ ಘಟನೆ. ಸಭೆ ಮಧ್ಯೆ ಕುಳಿತಿದ್ದ ವ್ಯಕ್ತಿಯಿಂದ ದಾಳಿ. ಪೊಲೀಸರಿಂದ ಬಂಧನ. ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದವನ ಬೈಕ್ ಕಳ್ಳತನ ಮಾಡಿ ಲಾಕ್. ಯೂಟ್ಯೂಬ್ನಲ್ಲಿ ಬೈಕ್ ಲಾಕ್ ಓಪನ್ ಮಾಡಿದ್ದನ್ನ ನೋಡಿ ಬೈಕ್ ಕದ್ದಿದ್ದ. ಮಡಿವಾಳ ಪೊಲೀಸರ ಬಲೆಗೆ ಬಿದ್ದ ಕೇರಳದ ಹಕೀಬ್ ಖಾನ್. ಕೋವಿಶೀಲ್ಡ್ ಲಸಿಕೆ ಪಡೆದಿರೋರು ಫ್ರಿಡ್ಜ್ ನೀರು, ಐಸ್ ಕ್ರೀಮ್ ಸೇವನೆ ಅಪಾಯ ವದಂತಿ. ಚಿಕ್ಕಬಳ್ಳಾಪುರದ ಖಾಸಗಿ ಲಾ ಕಾಲೇಜ್ ಹೆಸರಿನಲ್ಲಿ ಪತ್ರ ವೈರಲ್. ಈ ಬೆನ್ನಲ್ಲೇ ಕಾಲೇಜು ಆಡಳಿತ ಮಂಡಳಿಗೆ ನೋಟಿಸ್ ನೀಡಿದ ರಾಜ್ಯ ಆರೋಗ್ಯ ಇಲಾಖೆ. ಬೆಳಗಿನ ಜಾವ ಪಾರ್ಕ್ನಲ್ಲಿ ಕೇಳಿಸುತ್ತೆ ಮಹಿಳೆಯರ ಲಾಫಿಂಗ್. ನಗುವಿನ ಜೊತೆಗೆ ಪ್ರಾಣಾಯಾಮ, ಯೋಗ, ಮನಸ್ಸಿಗೆ ರಿಲ್ಯಾಕ್ಸಿಂಗ್ ವಾಕ್. ಬೆಂಗಳೂರಿನಲ್ಲಿಯೇ ಬರೋಬ್ಬರಿ 225 ಲಾಫಿಂಗ್ ಕ್ಲಬ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.